ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆಯ ವಿಚಾರ ಮತ ಎಣಿಕೆಯಲ್ಲಿ ರಾಜೇಗೌಡಗೆ ಗೆಲುವು ಮತ ಎಣಿಕೆ ಕೇಂದ್ರದ ಹೊರಗೆ ಕೈ ಕಾರ್ಯಕರ್ತರಿಂದ ಸಂಭ್ರಮವೋ ಸಂಭ್ರಮ ರಾಜೇಗೌಡ ಪರ ವಿವಿಧ ಜೈಕಾರವನ್ನ ಕೂಗ್ತಾ ಇದ್ದಾರೆ ಕೂಗಿ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಜಯ ಘೋಷಗಳನ್ನ ಕೂಗಿ ಅಲ್ಲಿನ ಜನ ಸಂಭ್ರಮಿಸ್ತಾ ಇದ್ದಾರೆ ಮತ ಎಣಿಕೆ ಯಾಕೆ ನಡೀತಾ ಹಾಗಾದ್ರೆ ಅಂತ ಹೇಳೋದಾದ್ರೆ ಶೃಂಗೇರಿ ಕ್ಷೇತ್ರದಲ್ಲಿ ಚಲಾವಣೆಯಾಗಿದ್ದ 1811 ಅಂಚೆ ಮತಗಳ ಎಣಿಕೆ ಶೃಂಗೇರಿ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ರು ಕಾಂಗ್ರೆಸ್ನ ಟಿ.ಡಿ. ರಾಜೇಗೌಡ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ವಿರುದ್ಧ 201 ಮತಗಳ ಅಂತರದಿಂದ ಜಯಗಳಿಸಿದ್ರು ಅಂಚೆ ಮತಗಳ ಮರು ಎಣಿಕೆಗೆ ಕೋರ್ಟ್ ಮೊರೆ ಹೋಗಿದ್ರು ಜೀವರಾಜ್ ತಿರಸ್ಕೃತ ಅಂಚೆ ಮತಗಳ ಬಗ್ಗೆ ತಕರಾರು ಅರ್ಜಿಯನ್ನ ಸಲ್ಲಿಸಿದ್ರು ಜೀವರಾಜ್ ಹಾಗಾಗಿ ಈ ಅಂಚೆ ಮತಗಳ ಮರು ಎಣಿಕೆಯನ್ನ ಮಾಡಬೇಕು ಅಂತ ಹೇಳಿ ಆದೇಶವನ್ನು ಕೊಟ್ಟಿತ್ತು ಹೈಕೋರ್ಟ್ ಕೊಟ್ಟಂತಹ ಆದೇಶದಂತೆ ಇವತ್ತು ಅಂಚೆ ಮತಗಳ ಮರು ಎಣಿಕೆಯನ್ನ ಮಾಡಲಾಯಿತು ಆ ಸಂದರ್ಭದಲ್ಲಿ ಬಹಳಷ್ಟು ಕುತೂಹಲ ಕೆರಳಿಸಿತ್ತು ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆಯಲ್ಲಿ ಏನಾಗಬಹುದು ಅಂತ ಹೇಳಿ 279 ತಿರಸ್ಕೃತ ಮತಗಳಲ್ಲಿ 270 ಮತಪತ್ರಗಳಷ್ಟೇ ಪತ್ತೆಯಾಗಿದೆ ಈ ಮೂಲಕ ಪಟಾಕಿ ಸಿಡಿಸಿ ಜಯ ಘೋಷವನ್ನ ಕೂಗಿ ಅಲ್ಲಿನ ಜನ ಸಂಭ್ರಮಿಸಿದ್ದಾರೆ ಕಾಂಗ್ರೆಸ್ನ ಟಿ.ಡಿ. ರಾಜೇಗೌಡ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ವಿರುದ್ಧ 201 ಮತಗಳ ಅಂತರದಿಂದ ಜಯಗಳಿಸಿರುವುದು ಈ ಸಂಭ್ರಮಕ್ಕೆ ಈ ಸಡಗರಕ್ಕೆ ಕಾರಣವಾಗ್ಬಿಟ್ಟಿದೆ ಜಯ ಘೋಷಗಳನ್ನ ಕೂಗಿ ಜನ ಅದರಲ್ಲೂ ಕಾಂಗ್ರೆಸ್ನ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆಯ ವಿಚಾರದಲ್ಲಿ ರಾಜೇಗೌಡಗೆ ಗೆಲುವಾಯಿತು ಮತ ಎಣಿಕೆ ಕೇಂದ್ರದ ಹೊರಗೆ ಕೈ ಕಾರ್ಯಕರ್ತರು ನೋಡಿ ಯಾವ ರೀತಿಯಾಗಿ ಸಂಭ್ರಮ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ರಾಜೇಗೌಡ ಪರ ವಿವಿಧ ಜೈಕಾರದ ಘೋಷಣೆಗಳನ್ನು ಕೂಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ ಪಟಾಕಿ ಸಿಡಿಸಿ ಜಯ ಘೋಷಗಳನ್ನು ಮೊಳಗಿಸಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ರಾಜೇಗೌಡ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ಹೆಂಗ ಅನಿಸ್ತಾ ಇದೆ ಈ ಗೆಲುವು ನಿಮಗೆ ಏನೇನೆಲ್ಲ ಆಯ್ತು ಏನೇನೆಲ್ಲ ತೊಂದರೆಗಳನ್ನ ಫೇಸ್ ಮಾಡಿ ಈ ಗೆಲುವು ನಿಮಗೆ ಎಷ್ಟರ ಮಟ್ಟಿಗೆ ಸಂಭ್ರಮ ಕೊಟ್ಟಿದೆ ಇದು ಈ ಗೆಲುವು ಖುಷಿ ತಂದಿದೆ ಮೇಡಮ್ ಈ ಗೆಲುವು ನಾನು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮತದಾರರಿಗೆ ರಾಜ್ಯ ರಾಷ್ಟ್ರ ಮಟ್ಟದ ನಮ್ಮ ಪಕ್ಷದ ನಾಯಕರಿಗೆ ಸಮರ್ಪಣೆ ಮಾಡ್ತೀನಿ ನನಗೇನ್ ನೋವು ಅಂತ ಹೇಳಿದ್ರೆ ಕಳೆದ 13 ವರ್ಷದಿಂದ ಏನು 1 ವರ್ಷ 4 ತಿಂಗಳು ನಾನು ಒಟ್ಟು 8 ವರ್ಷ ಶಾಸಕನಾಗಿದ್ದೀನಿ 5 ವರ್ಷ ಪರಾಜಿತನಾಗಿದ್ರು ಕೂಡ ಅವ್ರು ಗೆದ್ದಿದ್ರು ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಅವಾಗ್ಲೂ ಜನಪರ ಕೆಲಸ ಮಾಡಿದ್ವಿ ನಾವು ಯಾವತ್ತು ನಾವು ಅಂತ ಹೇಳ್ಕೊಂಡಿಲ್ಲ ಅದಾದ್ಮೇಲೆ ನಿರಂತರ ಅಭಿವೃದ್ಧಿಗೆ ಅಡ್ಗಾಲ್ ಹಾಕಿದ್ರು ಸುಳ್ಳು ದೂರುಗಳನ್ನ ದಾಖಲೆ ಮಾಡಿದ್ರು ಹಾಗೇನೆ ಬರೀ ಎಲೆಕ್ಷನ್ ಪೋಸ್ಟಲ್ ಬ್ಯಾಲೆಟ್ ರೀಕೌಂಟ್ ಆಗಿದ್ರೆ ಇದು ಒಂದು 2.5 ವರ್ಷದ ಮುಂಚೆನೆ ಆಗೋಗ್ಬಿಡೋದು ಅಂದ್ಮೇಲೆ ಒಂದಷ್ಟು ಆರೋಪಗಳನ್ನ ಮಾಡಿದ್ರು ಸುಳ್ಳು ಆರೋಪಗಳನ್ನ ಆ ಆರೋಪ ನ್ಯಾಯಾಲಯದಲ್ಲೇ ತೀರ್ಮಾನ ಆಗಲಿ ಅಂತ ನಾನು ಅನಿವಾರ್ಯವಾಗಿ ನ್ಯಾಯಾಲಯದ ಮೊರೆ ಮತ್ತು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೇಕಾಗಿ ಬಂತು ಅಲ್ಲಿ ನನಗೆ ಅದಕ್ಕೆ ನ್ಯಾಯ ಸಿಕ್ಕಿದೆ ಮತದಾನ ಮರು ಎಣಿಕೆಗೆ ಆದೇಶ ಮಾಡಿದ ಮೇರೆಗೆ ಅವತ್ತೇ ನಾನು ಆದೇಶದ ಮರುದಿನನೇ ನಾನು ಮರು ಎಣಿಕೆಗೆ ಸಂಪೂರ್ಣವಾದ ಸಹಕಾರವನ್ನ ಕೊಡ್ತೇವೆ ನ್ಯಾಯಾಲಯ ತೀರ್ಪಿಗೆ ತಲೆಬಾಗ್ತೇವೆ ಗೌರವ ಕೊಡ್ತೇವೆ ಅನ್ನೋ ಮಾತನ್ನ ಹೇಳಿದ್ದೆ ಅದೇ ರೀತಿ ನಾವು ಸಹಕಾರ ಕೊಟ್ಟಿದ್ವಿ ಇವತ್ತು ಇನ್ನೂ ಅಂತಿಮ ಫಲಿತಾಂಶ ಬಂದಿಲ್ಲ ಇನ್ನು ಕೌಂಟು ಕೊನೆ ಹಂತದಲ್ಲಿದೆ ಬಟ್ ನಾವು ಲೀಡ್ ಇದೀವಿ ಅಂತ ಹೇಳಿದ್ದಾರೆ ಅಲ್ಲಿ JDS ಅಭ್ಯರ್ಥಿ ಅಲ್ಲಿ ಒಳಗಡೆ ಇದ್ರು ಇಲ್ಲ ರಿಸಲ್ಟ್ ಅಲ್ಲಿ ಯಾವುದೇ ಏನು ಬೇರೆ ಬದಲಾವಣೆ ಇಲ್ಲ ಕಾಂಗ್ರೆಸ್ ಅಭ್ಯರ್ಥಿನೇ ಗೆಲ್ಲುವ ಅಂತ ಎಲ್ಲ ಮುನ್ಸೂಚನೆಗಳು ಕಾಣ್ತಾ ಇದಾವೆ ಹಾಗಾಗಿ ನಾನು ಎದ್ದು ಬಂದೆ ಅಂತ ಹೇಳಿದ್ರ ಮೇಲೆ ಗೆಲುವು ಅಂತ ಹೇಳ್ತಾ ಇದಾರೆ ಇನ್ನು ಕರೆಕ್ಟ್ ಆಗಿ ಎಷ್ಟು ಹೋಟೆಲ್ ಗೆದ್ದೆ ಏನು ಅಂತೇಳಿ ಈಗ ಮಾಹಿತಿ ಸಿಗ್ತದೆ ನಾವು ಅಲ್ಲೇ ಇದೀವಿ ಮೇಡಮ್ ಥ್ಯಾಂಕ್ ಯು ಸರ್ TV5 ಒಟ್ಟಿಗೆ ಮಾತನಾಡಿದ್ದಕ್ಕಾಗಿ